ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ದ ಸುಪ್ರೀಂ ಕೋರ್ಟ್ ಆಸ್ಕ್ಡ್ ದಿ ಎಲೆಕ್ಷನ್ ಕಮಿಷನ್ ಟು ಕನ್ಸಿಡರ್ ಆಧಾರ್ ಇಪಿಐಸಿ ಫುಲ್ ಫಾರ್ಮ್ ಏನು ತಿಳ್ಕೊಂಡು ಕಮೆಂಟ್ ಮಾಡಿ. ಇಪಿಐಸಿ ಅಂಡ್ ರೇಷನ್ ಕಾರ್ಡ್ಸ್ ಆಸ್ ವ್ಯಾಲಿಡ್ ಐಡೆಂಟಿಟಿ ಪ್ರೂಫ್ಸ್ ಫಾರ್ ದಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಇನ್ ಬಿಹಾರ್, stating that issue affect the core of democratic voting rights. ಬಿಹಾರದಲ್ಲಿ ಏನಾಗ್ತಾ ಇದೆ ಕೆಲವು ದಿನಗಳಿಂದ ನೋಡ್ತಾ ಇದ್ದವರಿಗೆ ಗೊತ್ತಿರಬಹುದು. ಮುಖ್ಯವಾಗಿ ಅಲ್ಲಿ ಮತದಾರರ ಪಟ್ಟಿಗಳಲ್ಲಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ, ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದಾರೆ. ಆವಾಗ ಅವರು ಮತದಾರರ ಹತ್ರ ತುಂಬಾ ಡಾಕ್ಯುಮೆಂಟ್ಗಳನ್ನ ಸಲ್ಲಿಸಬೇಕು ಅಂತ ಕೇಳಿದ್ರು. ಎಷ್ಟೋ ಜನರ ಹತ್ರ ಅವರು ಕೇಳದಂತಹ ಡಾಕ್ಯುಮೆಂಟ್ ಇರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಇಂಟೆನ್ಸಿವ್ ರಿವಿಷನ್ ಮಾಡುವ ಸಂದರ್ಭದಲ್ಲಿ ಅವರ ಆಧಾರ್, ಇಪಿಐಸಿ ಕನ್ನಡದಲ್ಲಿ ಏನು, ಚುನಾವಣಾ ಗುರುತಿನ ಚೀಟಿ, ಇಂಗ್ಲಿಷ್ ಅಲ್ಲಿ ಏನಂತಾರೆ ಇದಕ್ಕೆ ಕಮೆಂಟ್ ಮಾಡಿ, ಮತ್ತೆ ಪಡಿತರ ಚೀಟಿ, ಇವುಗಳನ್ನ ಸಹ ಒಂದು ಗುರುತಿನ ಪುರಾವೆ ಅಂತ ಪರಿಗಣಿಸಿ ಅಂತ ಚುನಾವಣಾ ಆಯೋಗಕ್ಕೆ ಯಾರು ಸೂಚಿಸಿದ್ದಾರೆ? ಸುಪ್ರೀಂ ಕೋರ್ಟ್ ಸೂಚಿಸ್ತಾ ಇದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಬಹಳ ಮುಖ್ಯವಾಗಿ ಡೆಮೋಕ್ರೆಟಿಕ್ ಕಂಟ್ರಿಯಲ್ಲಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಅವನ ಮುಖ್ಯವಾದ ವಿಷಯ, ಅವನಿಗೆ ಇರುವಂತಹ ಹಕ್ಕುಗಳಲ್ಲಿ ಒಂದು ಯಾವುದು? ವೋಟಿಂಗ್ ರೈಟ್. ಹಾಗಾಗಿ ಆ ವೋಟಿಂಗ್ ರೈಟ್ ಮಿಸ್ ಆಗಬಾರದು, ಆ ವ್ಯಕ್ತಿಯಿಂದ ನಾವು ಮತದಾನದ ಹಕ್ಕನ್ನು ಕಸಿದುಕೊಳ್ಬಾರದು ಅಂತ ನ್ಯಾಯಾಲಯ ಹೇಳ್ತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಟರ್ಮ್ ಬಗ್ಗೆ ಮೊದಲೊಂದ್ಸರಿ ನೋಡಿದ್ವಿ. ಏನಿದು? ಫೋಕಸ್ಡ್ ಟೈಮ್ ಬೌಂಡ್ ಅಪ್ಡೇಟ್ ಆಫ್ ದಿ ಎಲೆಕ್ಟೋರಲ್ ರೋಲ್ ಅಂಡರ್ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ 1950. ಯಾವ ಆಕ್ಟ್ ನ ಅಡಿಯಲ್ಲಿ ಮಾಡ್ತಾ ಇದ್ದಾರೆ? ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ಅದರ ಅಡಿಯಲ್ಲಿ ಮಾಡ್ತಾ ಇರತಕ್ಕಂತಹ ಮತದಾರರ ಪಟ್ಟಿಯ ಒಂದು ಪರಿಷ್ಕರಣೆ, ನವೀಕರಿಸುವುದು ಅಂತ ಹೇಳ್ಬಹುದು. ಟು ಕರೆಕ್ಟ್ ಆರ್ ವೆರಿಫೈ ವೋಟರ್ ಎಂಟ್ರೀಸ್ ಬಿಯಾಂಡ್ ರೂಟಿನ್ ಸಮರಿ ರಿವಿಷನ್ಸ್. ಅಂದ್ರೆ ಪ್ರತಿ ವರ್ಷ ಮಾಡೋದು ಬೇರೆ, ಆದ್ರೆ ಅದರಲ್ಲಿ ಏನಾದ್ರು ತಪ್ಪಾಗಿದ್ರೆ ಅಥವಾ ಹೊಸದಾಗಿ ಏನಾದ್ರು ಆಡ್ ಮಾಡಬೇಕಾಗಿದ್ರೆ ಅದಕ್ಕೆಲ್ಲ ಈ ಒಂದು ಇಂಟೆನ್ಸಿವ್ ರಿವಿಷನ್ ಅನ್ನ ಯೂಸ್ ಮಾಡ್ತಾರೆ. ಆಧಾರ್ ನಾಟ್ ಸಿಟಿಜನ್ಶಿಪ್ ಪ್ರೂಫ್, ಇದು ಸಹ ಬಹಳ ಇಂಪಾರ್ಟೆಂಟ್ ಆದ ಅಂಶ. ಅಂಡರ್ ದಿ ಆಧಾರ್ ಆಕ್ಟ್, Aadhaar serves only as proof of identity and residence, not of citizenship. ಆಧಾರ್ ಆಕ್ಟ್ ನ ಪ್ರಕಾರ ಈ ಆಧಾರ್ ಕಾರ್ಡ್ ಇದೆಯಲ್ವಾ, ಇದು ಸಿಟಿಜನ್ಶಿಪ್ ನ ಪ್ರೂಫ್ ಅಲ್ಲ, ನಾಗರಿಕತ್ವಕ್ಕೆ ಸಂಬಂಧಪಟ್ಟಂತಹ ಅಥವಾ ಪೌರತ್ವಕ್ಕೆ ಸಂಬಂಧಪಟ್ಟ ಪುರಾವೆ ಅಲ್ಲ. ಯಾವುದಕ್ಕೋಸ್ಕರ ಇದೆ ಅಂತಂದ್ರೆ ನಮ್ಮ ಒಂದು ಗುರುತಿಗೋಸ್ಕರ, ಮತ್ತೆ ನಾವು ಭಾರತದಲ್ಲಿ ವಾಸಿಸ್ತಾ ಇದ್ದೇವೆ ಅನ್ನುವಂತ ಒಂದು ಪ್ರೂಫ್ ಅದು. Which is crucial since voting rights under Article 326 of the Constitution are limited to Indian citizens. ಅಂದ್ರೆ ಈಗ ಯಾಕೆ ಮತ್ತೆ ಸುದ್ದಿಯಲ್ಲಿ ಬರ್ತಾ ಇದೆ? 326ನೇ ಆರ್ಟಿಕಲ್, ಅದರ ಅಡಿಯಲ್ಲಿ ವೋಟಿಂಗ್ ರೈಟ್ ಇರೋದು ಭಾರತದ ಪೌರತ್ವ ಹೊಂದಿರುವವರಿಗೆ ಮಾತ್ರ, ಇಂಡಿಯನ್ ಸಿಟಿಜನ್ಸ್ಗೆ ಮಾತ್ರ. ಆಧಾರ್ ಕಾರ್ಡ್ ಸಿಟಿಜನ್ಸ್ಗೆ ಮಾತ್ರ ಇಲ್ಲ. ಹಾಗಾದ್ರೆ ಆಧಾರ್ ಕಾರ್ಡ್ ಫಾರಿನರ್ಸ್ಗೂ ಇರುತ್ತಾ? ಅದು ತಿಳ್ಕೊಳ್ಳೋದು ನಿಮ್ಮ ಹೋಮ್ವರ್ಕ್. ಫಾರಿನರ್ಸ್ ಇರುತ್ತೆ ಅಂತ ಅಂದ್ರೆ ಅವರಿಗೆ ಏನಾದ್ರು ಲಿಮಿಟೇಷನ್ಸ್ ಇಟ್ಟಿದ್ದಾರಾ, ರೆಸ್ಟ್ರಿಕ್ಷನ್ಸ್ ಇಟ್ಟಿದ್ದಾರಾ? ಹೋಗಿ ಚೆಕ್ ಮಾಡಿ. ಇಂಡಿಯಾಸ್ ಟಾಪ್ TB advisor ಸೌಮ್ಯ ಸ್ವಾಮಿನಾಥನ್ stressed the need for TB death audits like maternal mortality audits to identify gaps and reduce TB mortality as part of the next national strategic plan for TB elimination. ಸೌಮ್ಯ ಸ್ವಾಮಿನಾಥನ್ ಅನ್ನೋರು ಪ್ರಮುಖವಾದ TB ಸಲಹೆಗಾರ. ಅಂತಂದ್ರೆ ಈ TB ರೋಗ ಅಂತಂದ್ರೆ ಏನು? ಕ್ಷಯ ರೋಗ. ಆ ಕ್ಷಯ ರೋಗಕ್ಕೆ ಸಂಬಂಧಪಟ್ಟಂತ ಸಲಹೆ ಕೊಡುವವರು. ಈಗ ನಮ್ದು ಒಂದು ಕಾರ್ಯತಂತ್ರ ಇದೆ, ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯತಂತ್ರ. ಹೀಗಾಗಿ ಇದರಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಂತಂದ್ರೆ, ಈಗ ತಾಯಂದಿರ ಮರಣ ಪ್ರಮಾಣ ಯಾವುದು, ಅದಕ್ಕೆ ಏನಂತ ಕರಿತೇವೆ? ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೇವೆ. ಅದನ್ನ ಹೇಗೆ ಪರಿಶೀಲಿಸ್ತಾ ಇದ್ದೇವೆಯೋ ಹಾಗೆ ಕ್ಷಯ ರೋಗದಿಂದ ಮರಣ ಹೊಂದ್ತಾ ಇರುವಂತ ಲೆಕ್ಕ ಪರಿಶೋಧನೆಯನ್ನ ಸಹ ಮಾಡಬೇಕು, ಇನ್ನೂ ಕರೆಕ್ಟ್ ಆಗಿ ಸಮರ್ಥವಾಗಿ ಮಾಡಬೇಕು. ಆವಾಗ ಮಾತ್ರ ನಾವು ಈ TB ಎಲಿಮಿನೇಷನ್ ನಲ್ಲಿ ಇರುವಂತಹ ಕೆಲವೊಂದು ಅಂತರ ಸಮಸ್ಯೆಗಳನ್ನ ಸರಿಯಾಗಿ ನಿವಾರಿಸಬಹುದು ಅಂತ ಹೇಳ್ತಾ ಇದ್ದಾರೆ. TB ಡೆತ್ ಆಡಿಟ್ ಇಸ್ ಅ ಡಿಸ್ಟ್ರಿಕ್ಟ್ ಲೆವೆಲ್ ರಿವ್ಯೂ ಆಫ್ ಈಚ್ ಟ್ಯೂಬರ್ಕ್ಯುಲೋಸಿಸ್ ಡೆತ್, ಫೈಂಡ್ ಪ್ರಿವೆಂಟಬಲ್ ಕಾಸಸ್, ಇನ್ಸ್ಪೈರ್ಡ್ ಬೈ ಇಂಡಿಯಾ ಸಕ್ಸಸ್ಫುಲ್ ಮ್ಯಾಟರ್ನಲ್ ಮಾರ್ಟಾಲಿಟಿ ಆಡಿಟ್ ಸಿಸ್ಟಮ್ ಅಂಡರ್ ಪಬ್ಲಿಕ್ ಹೆಲ್ತ್ ಗವರ್ನೆನ್ಸ್. ಏನಿದು TB ಡೆತ್ ಆಡಿಟ್ ಅಂತಂದ್ರೆ? ಆಡಿಟ್ ಅಂತಂದ್ರೆ ಪರಿಶೋಧನೆ ಅಥವಾ ಲೆಕ್ಕ ಪರಿಶೀಲನೆ ಅಂತ ಸಹ ಹೇಳ್ತಾರೆ. ಈಗ ಇದರ ಪ್ರಕಾರ TB ಡೆತ್ ಆಡಿಟ್ ನಲ್ಲಿ ಪ್ರತಿ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ
ಒಬ್ರು ಯಾರೇ ಆಗಿರ್ಲಿ ಟ್ಯೂಬರ್ಕ್ಯುಲೋಸಿಸ್ ನಿಂದ ಕ್ಷಯ ರೋಗದಿಂದ ಸಾವನ್ನಪ್ಪಿದ್ರೆ ಅದನ್ನ ರಿವ್ಯೂ ಮಾಡೋದು, ಏನಾದ್ರೂ ಒಂದು ಪ್ರಿವೆಂಟಬಲ್ ಕಾಸಸ್ ಇತ್ತಾ ಅಥವಾ ಯಾವ್ದಾದ್ರು ಒಂದು ಕಾರಣವನ್ನ ಹುಡುಕೋದು, ಅಂತಂದ್ರೆ ಯಾವ್ದಾದ್ರು ಒಂದು ತಡೆಗಟ್ಟಬಹುದಾದ ಒಂದು ಮುನ್ಸೂಚನೆಯಿಂದ ಅಥವಾ ಯಾವ್ದಾದ್ರು ಒಂದು ರೋಗ ಬರ್ಲಿಕ್ಕೆ ನಮ್ಗೆ ಮುನ್ಸೂಚನೆ ಸಿಗುತ್ತಲ್ವಾ, ಆ ರೋಗ ಮುನ್ಸೂಚನೆ ಸಿಕ್ಕದಾಗೆ ನಾವು ಅದನ್ನ ತಿಳ್ಕೊಂಡ್ಬಿಟ್ರೆ ರೋಗವನ್ನ ತಡೆಗಟ್ಟಬಹುದು. ಇಂತಹ ಕಾಸಸ್ ಗಳೇನಾದ್ರೂ ಇತ್ತಾ ಅಥವಾ ಸಡನ್ ಆಗಿ ಗೊತ್ತಿಲ್ಲದೆ ಆಯ್ತಾ? ಯಾಕಂತಂದ್ರೆ ನಮ್ಗೆ ಯಾವಾಗ ಆ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಆಗಲೇ ಅದನ್ನ ಪತ್ತೆ ಹಚ್ಚಿದ್ರೆ ಎಷ್ಟೋ ಸಾವುಗಳನ್ನ ನಾವು ತಪ್ಪಿಸಬಹುದು. ಈ ಒಂದು ಕಾರ್ಯಕ್ರಮವನ್ನ ಮುಖ್ಯವಾಗಿ ಟಿಬಿ ಡೆತ್ ಆಡಿಟ್ ಅನ್ನ ಯಾವ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡು ಮಾಡ್ತಿದ್ದಾರೆ ಅಂತ ಮುಖ್ಯವಾಗಿ ಮ್ಯಾಟರ್ನಲ್ ಮಾರ್ಟಾಲಿಟಿ ಆಡಿಟ್ ಸಿಸ್ಟಮ್. ಮೊದಲು ಸಹ ತಾಯಂದಿರು ತುಂಬಾ ದೊಡ್ಡ ಮಟ್ಟದಲ್ಲಿ ಮರಣವನ್ನ ಅಪ್ತಾ ಇದ್ರು, ಅಂತಂದ್ರೆ ಮಗುವಿಗೆ ಜನ್ಮ ಕೊಡುವಾಗ ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇತ್ತು. ಆಮೇಲೆ ಈಗ ಅದು ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಟಿಬಿ ಡೆತ್ ಆಡಿಟ್ ಮಾಡೋದ್ರಿಂದ ಇದನ್ನು ಸಹ ನಾವು ತಪ್ಪಿಸಬಹುದು. ನಮಗೆ ಆವಾಗ ಆ ಒಂದು ರೋಗದಿಂದ ಸಾವನ್ನಪ್ಪುವವರ ಮುಖ್ಯವಾಗಿ ಏನೇನು ಲಕ್ಷಣಗಳಿರುತ್ತೆ, ಯಾವ ಒಂದು ವಿಧಾನದಿಂದ ನಾವು ಅದನ್ನು ತಪ್ಪಿಸಬಹುದು ಅನ್ನೋದೆಲ್ಲ ಗೊತ್ತಾಗಬಹುದು. ಡಿಫ್ರೆಂಟ್ ಮಾಲಿಕ್ಯುಲರ್ ಟೆಸ್ಟಿಂಗ್, ಈ ಟರ್ಮ್ ಏನ್ ಹೇಳ್ತಾ ಇದೆ, ರೆಫರ್ಸ್ ಟು ಅರ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ದಟ್ ಡಿಟೆಕ್ಟ್ ಟಿಬಿ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಸೈಮಲ್ಟೇನಿಯಸ್ಲಿ. ಅರ್ಲಿ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಂದ್ರೇನು, ಮುಖ್ಯವಾಗಿ ರೋಗ ನಿರ್ಣಯ ಪರೀಕ್ಷೆ ಅಂತ ಕರಿತೇವೆ. ಡಯಾಗ್ನೋಸಿಸ್ ಮಾಡೋದು ಅಂತ ಹೇಳ್ತಾರಲ್ಲ, ಡಯಾಗ್ನೋಸ್ ಅಂದ್ರೆ ಮೊದಲೇ ಆ ರೋಗವನ್ನ ಪತ್ತೆ ಹಚ್ಚಲಿಕ್ಕೆ ಕೆಲವು ಚೆಕ್ ಮಾಡೋದಿರಬಹುದು, ಚೆಕಪ್ ಗಳನ್ನ. ಟಿಬಿ ಇದೆಯಾ ಅಥವಾ ಡ್ರಗ್ ರೆಸಿಸ್ಟೆನ್ಸ್ ಅಂದ್ರೆ ಯಾವ್ದಾದ್ರು ಔಷಧ ಕೊಟ್ಟಾಗ ಔಷಧ ದೇಹದಲ್ಲಿ ವರ್ಕ್ ಆಗೋದೇ ಇಲ್ಲ, ಔಷಧಕ್ಕೆ ಸ್ವಲ್ಪ ನಿರೋಧಕವಾಗಿರುತ್ತೆ ದೇಹ, ಅಂತಹ ಒಂದು ಲಕ್ಷಣಗಳೇನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅಂತಹ ಚೆಕ್ ಮಾಡುವಂತಹ ಒಂದು ಟೆಸ್ಟಿಗೆ ಏನಂತ ಕರೀತಾರೆ, ಡಿಫರೆಂಟ್ ಮಾಲಿಕ್ಯುಲರ್ ಟೆಸ್ಟಿಂಗ್. ಎನಾಬ್ಲಿಂಗ್ ಫಾಸ್ಟರ್ ಅಕ್ಯುರೇಟ್ ಟ್ರೀಟ್ಮೆಂಟ್ ಇಟ್ಸ್ ಕ್ರೂಷಿಯಲ್ ಫಾರ್ ರೆಡ್ಯೂಸಿಂಗ್ ಟಿಬಿ ಮಾರ್ಟಾಲಿಟಿ ಅಂಡ್ ಡ್ರಗ್ ರೆಸಿಸ್ಟೆಂಟ್ ಕೇಸಸ್. ಮುಖ್ಯವಾಗಿ ಇದು ಬಹಳ ಇಂಪಾರ್ಟೆಂಟ್ ಟಿಬಿ ಕೇಸ್ಗಳನ್ನ ಕಡಿಮೆ ಮಾಡಲಿಕ್ಕೆ. ಇಂತಹ ಒಂದು ವಿಧಾನಗಳಿಂದ ನಾವು ಬಹಳ ಬೇಗ ಚಿಕಿತ್ಸೆಗೆ ಸಹಕರಿಸಲಿಕ್ಕೆ, ಯಾವುದು ನಮ್ಮ ಪೇಷಂಟ್ಗಳು ಸಹಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಟಿಬಿ ಮರಣ ಪ್ರಮಾಣ ಕಡಿಮೆ ಮಾಡಬಹುದು. ಮುಂದಿನ ವಿಚಾರ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದಿ ಎಲೆಕ್ಷನ್ ಕಮಿಷನ್ ಟು ಕನ್ಸಿಡರ್ ಆಧಾರ್. ಇದು ನೋಡಿದ್ವಿ ಅವಾಗ, ಆದ್ರೆ ಮತ್ತೆ ಬಂದಿದೆ ಇದು, ದ ನೀಡ್ ಟು ಸೇಫ್ ಗಾರ್ಡ್ ದಿ ರೈಟ್ ಟು ವೋಟ್. ಆವಾಗ ನೋಡಿದ್ದ ವಿಷಯಗಳನ್ನೇ ಸ್ವಲ್ಪ ಬೇರೆ ಬೇರೆ ಮುಖ್ಯವಾಗಿ ಕೆಲವು ಪಾಯಿಂಟ್ಗಳನ್ನ ಇಲ್ಲಿ ಸಹ ಕೊಟ್ಟಿದ್ದಾರೆ. ಅವಾಗ ಹೇಳಿದ್ ನೆನಪಿದೆಯಲ್ವಾ, ಸುಪ್ರೀಂ ಕೋರ್ಟ್ ಬಿಹಾರಕ್ಕೆ ಏನ್ ಹೇಳ್ತಾ ಇದೆ, ಪರಿಷ್ಕರಣೆ ಸಂದರ್ಭದಲ್ಲಿ ಆಧಾರ್ ಕಾರ್ಡು EPIC ಎಲ್ಲ ಪರಿಗಣಿಸಿ ಅಂತ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಹೇಳ್ತಾ ಇದೆ. ನೋಡಿ, ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು, ರೈಟ್ ಟು ವೋಟ್ ಟು ಸ್ಟ್ಯಾಟ್ಯೂಟರಿ ಸೆಂಟ್ರಲ್ ಡೆಮೋಕ್ರೆಟಿಕ್ ಇಂಟಿಗ್ರಿಟಿ. ಇದು ಈ ಅಂಶವನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ ಕೆಳಗಡೆ. ರೈಟ್ ಟು ವೋಟ್ ಇನ್ ಇಂಡಿಯಾ, ನೋಡಿ, ಇನ್ ಇಂಡಿಯಾ the right to vote is a statutory right under the section 62 of the Representation of the People Act, not a fundamental right. ಮತದಾನದ ಹಕ್ಕು ನಮ್ಮ ಮೂಲಭೂತ ಹಕ್ಕು ಅಲ್ಲ, ಇದನ್ನು ನೆನಪಿಟ್ಕೊಳ್ಳೇಬೇಕು. ಇದೊಂದು ಶಾಸನಬದ್ಧ ಹಕ್ಕು. ಅಂತಂದ್ರೆ ಒಂದು ಶಾಸನ, ಒಂದು ಕಾಯ್ದೆಯ ಅಡಿಯಲ್ಲಿ ಅದನ್ನ ಜಾರಿಗೊಳಿಸಿರ್ತಾರೆ. ಮತದಾನದ ಹಕ್ಕು ಯಾವ ಕಾಯ್ದೆ ಅಡಿಯಲ್ಲಿ ಬಂದಿದೆ ಹಾಗಾದ್ರೆ, 1951ರ ಜನ ಪ್ರಾತಿನಿಧ್ಯ ಕಾಯ್ದೆ ಅಡಿಯಲ್ಲಿ ಅದರ ಸೆಕ್ಷನ್ 62 ಅಂಡರ್ಲಿ ಬರುವಂತಹ ಹಕ್ಕು ಮೂಲಭೂತ ಹಕ್ಕು ಅಲ್ಲ. ಆದ್ರೆ ಬಟ್ ಕೋರ್ಟ್ ರಿಗಾರ್ಡ್ ಇಟ್ ಆಸ್ ಎಸೆನ್ಷಿಯಲ್ ಫಾರ್ ಸಸ್ಟೇನಿಂಗ್ ಡೆಮೋಕ್ರಸಿ ಅಂಡರ್ ದಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಪಾಲಿಟಿಯಲ್ಲಿ ಬಹಳ ಡೀಟೇಲ್ ಆಗಿ ನೋಡ್ತೇವೆ. ಕೇಶವಾನಂದ ಭಾರತಿ ಕೇಸ್ ಅಂತ ನೀವು ಕೇಳಿರಬಹುದು, ಬಹಳ ಇಂಟ್ರೆಸ್ಟಿಂಗ್ ಆದ ಕೇಸು. ಕೆಲವು ಅಂಶಗಳು ಸಂವಿಧಾನದ ಮೂಲಭೂತ ಅಂಶಗಳಲ್ಲಿ ಒಂದಾಗಿರುತ್ತೆ. ಯಾವುದೇ ತಿದ್ದುಪಡಿ ಮಾಡಿರಬಹುದು, ಅಮೆಂಡ್ಮೆಂಟ್ ಮಾಡಿರಬಹುದು, ಅಥವಾ ಸರ್ಕಾರ ಏನೇ ಮಾಡಿದ್ರು ಆ ಮೂಲಭೂತ ರಚನೆಗೆ, ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ಒಂದು ಧಕ್ಕೆ ಆಗಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಈಗ ರೈಟ್ ಟು ವೋಟ್ ಇದೆಯಲ್ವಾ, ಅದು ಎಸೆನ್ಷಿಯಲ್ ಟು ಸಸ್ಟೇನಿಂಗ್ ಡೆಮೋಕ್ರಸಿ. ಒಂದು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಇದು ಶಾಸನಬದ್ಧ ಹಕ್ಕು, ಯಾವುದು ಮತದಾನದ ಹಕ್ಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. Ordinary resident. An ordinary resident under the section 19 of the RPA 1950 refers to a person with a genuine habitual presence in a constituency. A key eligibility criteria for voter registration, crucial for preventing electoral fraud. ಸಾಮಾನ್ಯ ನಿವಾಸಿ, ಒಂದು ಮತಗಟ್ಟೆ ಅಥವಾ ಮತದಾರರ ಕ್ಷೇತ್ರ ಇರುತ್ತಲ್ವಾ, ಆ ಕ್ಷೇತ್ರದಲ್ಲಿ ಉಪಸ್ಥಿತ ಇರುವಂತಹ ನಿವಾಸಿ ಹೇಗಿರಬೇಕು,
ಆ ಒಂದು ಕ್ಷೇತ್ರದ ನೈಜ ಆ ಕ್ಷೇತ್ರದಲ್ಲೇ ಇರಬೇಕು. ಯಾವ್ಯಾವುದೋ ಕ್ಷೇತ್ರದಲ್ಲಿ ವಾಸಿಸ್ತಾ ಇಲ್ಲಿ ಬಂದು ಮತದಾನ ಮಾಡೋ ಹಾಗಿಲ್ಲ. ಮತ್ತೆ ಅಲ್ಲಿ ಉಪಸ್ಥಿತಿ ಹೊಂದಿರಬೇಕು. ಈ ಒಂದು ಉಪಸ್ಥಿತಿ ಹೊಂದಿರೋದ್ರಿಂದ ಮತದಾರರ ನೋಂದಣಿಗೆ ಇದು ಬಹಳ ಮುಖ್ಯವಾಗಿರುತ್ತೆ. ಚುನಾವಣಾ ಅಕ್ರಮಗಳನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ. ಏನಂತ ಕರೀತಾರೆ? ಸಾಮಾನ್ಯ ನಿವಾಸಿ. ಅದನ್ನ ಇಂಗ್ಲಿಷ್ ಅಲ್ಲಿ ಸರಿಯಾಗಿ ನೆನಪಿಟ್ಕೊಳ್ಳಿ. ಆರ್ಡಿನರಿ ರೆಸಿಡೆಂಟ್ ಫಿಲಿಮ್ಸ್ ಅಲ್ಲಿ ಕೇಳ್ತಾರೆ ಕೆಲವೊಂದ್ ಸಾರಿ, ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆಮೇಲೆ ಇದ್ರ ಮೇಲೆ ಕ್ವಶನ್ ಇದೆ, ಆವಾಗ ಇನ್ನು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಕ್ವಶನ್ ನೋಡಿದಾಗ. ಇನ್ನು UNFPA Asia Pacific Director PIO Smith stated that real fertility crisis is not low birth rates but the lack of reproductive agency, urging governments to adopt a right-based supportive approach, empower people's reproductive choices. UNFPA ಫುಲ್ ಫಾರ್ಮ್ ಏನು ತಿಳ್ಕೊಂಡು ಕಮೆಂಟ್ ಮಾಡಿ ಅಥವಾ ಅದನ್ನ ಸರಿಯಾಗಿ ನೋಡ್ಕೊಂಡು ಇಟ್ಕೊಳ್ಳಿ. ಈಗ ಫಲವತ್ತತೆ ಬಿಕ್ಕಟ್ಟು, ಫರ್ಟಿಲಿಟಿ ಕ್ರೈಸಿಸ್ ಅಂತ ಕನ್ನಡದಲ್ಲಿ ಆ ತರ ಹೇಳ್ಬಹುದು. ಆದ್ರೆ ನಿಜವಾಗ್ಲು ಅಂತಂದ್ರೆ ಜನನ ಪ್ರಮಾಣ ಅದಕ್ಕೆ ಸಂಬಂಧಪಟ್ಟಿದ್ದು. ಈಗ ಫರ್ಟಿಲಿಟಿ ಕ್ರೈಸಿಸ್ ಆಗ್ತಾ ಇರೋದು ನಾಟ್ ಬಿಕಾಸ್ ಆಫ್ ಲೋ ಬರ್ತ್ ರೇಟ್, ಜನನ ದರ ಕಡಿಮೆ ಆಗಿರೋದು ಪ್ರಾಬ್ಲಮ್ ಅಲ್ಲ, ಬಟ್ ಲ್ಯಾಕ್ ಆಫ್ ರಿಪ್ರೊಡಕ್ಟಿವ್ ಏಜೆನ್ಸಿ, ಸಂತಾನೋತ್ಪತ್ತಿಗೆ ಇರುವಂತಹ ಸ್ವಾತಂತ್ರ್ಯದ ಕೊರತೆ. ಕೆಳಗಡೆ ನೋಡೋಣ ಕರೆಕ್ಟ್ ಆಗಿ. ರಿಪ್ರೊಡಕ್ಟಿವ್ ಏಜೆನ್ಸಿ, ಸಂತಾನೋತ್ಪತ್ತಿ ಸ್ವಾತಂತ್ರ್ಯ ಅಂತ ಕರೀತಾರೆ. ಮೀನ್ಸ್ the ability of individuals, especially women, to make informed and voluntary choices about if, when, and with whom to have children. Central to reproductive rights and gender equality in UNFPA's policy framework. ಏನ್ ಹೇಳ್ತಾ ಇದ್ದಾರೆ? ಸಂತಾನೋತ್ಪತ್ತಿ ಸ್ವಾತಂತ್ರ್ಯ ಅಂತಂದ್ರೆ ಮಹಿಳೆಯರಿಗೆ ಮುಖ್ಯವಾಗಿ ಸ್ವಾತಂತ್ರ್ಯ ಇರಬೇಕು. ಅಂತಂದ್ರೆ ನಿಜವಾಗ್ಲೂ ತಾವು ಮಕ್ಕಳನ್ನ ಹೊಂದಬೇಕೆ, ಮತ್ತೆ ಯಾವಾಗ ಯಾರ ಜೊತೆ ಹೊಂದಬೇಕು, ಪ್ರತಿಯೊಂದು ಅವರಿಗೆ ಆ ಸ್ವಾತಂತ್ರ್ಯ ಇರಬೇಕು. ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಮತ್ತೆ ವಾಲಂಟರಿಯಾಗಿ ಸ್ವಯಂ ಪ್ರೇರಿತವಾಗಿ ಅವರು ಆಯ್ಕೆಗಳನ್ನ ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಹೀಗಾದಾಗ ಮಾತ್ರ ಫರ್ಟಿಲಿಟಿ ರೇಟ್ಗಳು ಚೆನ್ನಾಗಿರುತ್ತೆ. ಇನ್ನು ರೈಟ್ ಬೇಸ್ಡ್ ಅಪ್ರೋಚ್ ಟು ಫರ್ಟಿಲಿಟಿ, ಇದೊಂದು ರೈಟ್ ಬೇಸ್ಡ್ ಅಪ್ರೋಚ್ ಇದೆಯಲ್ವಾ, ಏನಿದು? ಫೋಕಸಸ್ ಆನ್ ಎನಾಬ್ಲಿಂಗ್ ರಿಪ್ರೊಡಕ್ಟಿವ್ autonomy to access to health care, education, child care, decent work and social support rather than using coercive or incentive based population policies. ಎಷ್ಟೋ ದೇಶಗಳಲ್ಲಿ ಹೆಚ್ಚು ಮಗುವನ್ನ ಪಡೆದ್ರೆ ಅವರಿಗೆ ಇನ್ಸೆಂಟಿವ್ಗಳಿದೆ, ಪ್ರೋತ್ಸಾಹ ಇದೆ. ಕೆಲವೊಂದು ದೇಶಗಳು ಫೋರ್ಸ್ಫುಲ್ ಆಗಿ ಹೆಚ್ಚು ಮಕ್ಕಳನ್ನ ಪಡೀಲಿಕ್ಕೆ ಕಾಯ್ದೆಗಳನ್ನ ತರುತ್ತವೆ, ಅಂತಹ ದೇಶಗಳು ಇರುತ್ತೆ. ಇಲ್ಲಿ ರೈಟ್ ಬೇಸ್ಡ್ ಅಪ್ರೋಚ್ ಅಂತಂದ್ರೆ ಫೋರ್ಸ್ಫುಲ್ ಆಗಿಯೋ ಕೋಯರ್ಸಿವ್ ಅಥವಾ ಇನ್ಸೆಂಟಿವ್ ಕೊಡದೇನೆ ಚೆನ್ನಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ, ಹೆಲ್ತ್ ಕೇರ್ ಸಿಸ್ಟಮ್ ಇರಬಹುದು, ಎಜುಕೇಶನ್, ಚೈಲ್ಡ್ ಕೇರ್ ಸಿಸ್ಟಮ್, ಮತ್ತೆ ಒಳ್ಳೆಯ ವರ್ಕ್ ಎನ್ವೈರ್ಮೆಂಟ್, ಸೋಷಿಯಲ್ ಸಪೋರ್ಟ್, ಇದನ್ನ ಕೊಡೋದ್ರ ಮೂಲಕ ರಿಪ್ರೊಡಕ್ಟಿವ್ ಅಟಾನಮಿ ಅಂತಂದ್ರೆ ಸಂತಾನೋತ್ಪತ್ತಿಯನ್ನ ಹೊಂದಬೇಕಾದ್ರೆ ಅವರಿಗೆ ಸ್ವಾಯತ್ತತೆ ಇರಬೇಕು. ಸ್ವಾತಂತ್ರ್ಯದ ಮೂಲಕ ಅವರು ತಮಗೆ ಬೇಕಾದ ರೀತಿ ಮಗುವನ್ನ ಪಡೆಯೋದು. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅಂದ್ರೆ ಹಕ್ಕು, ರೈಟ್ ಬೇಸ್ಡ್ ಅಪ್ರೋಚ್ ಅಂತ ಇದಕ್ಕೆ ಕರೀತಾರೆ. ಇನ್ನು ಮುಂದಿನ ವಿಚಾರ, ಇಂಡಿಯಾ ಹ್ಯಾಸ್ ಐಡೆಂಟಿಫೈಡ್ ಡೊಮೆಸ್ಟಿಕ್ ಫರ್ಮ್ ಇನ್ ಕೊಲಾಬರೇಷನ್ ವಿತ್ ರಷ್ಯಾಸ್ ಅಲ್ಮಾಸ್ ಆಂಟೆ set up a maintenance, repair and overhaul facility for the S-400 air defense system, boosting self-reliance under the Make in India initiative. ಭಾರತ ಏನ್ ಮಾಡ್ತಾ ಇದೆ? ರಷ್ಯಾದ ಅಲ್ಮಾಸ್ ಆಂಟೆ ಅನ್ನುವಂತ ಅದರ ಒಂದು ಸಹಯೋಗದ ಜೊತೆ ಒಂದು ದೇಶೀಯ ಸಂಸ್ಥೆ ಡೊಮೆಸ್ಟಿಕ್ ಫರ್ಮ್ ಅನ್ನ ಗುರುತಿಸಿದೆ. ಏನ್ ಮಾಡ್ತಾರೆ ಎಲ್ಲ ಮೂರು ಸೇರ್ಕೊಂಡಂದ್ರೆ S-400 ಅದರ ದುರಸ್ತಿ, ನಿರ್ವಹಣೆ ಮತ್ತೆ ಮರು ನಿರ್ಮಾಣ ಇದೆಲ್ಲ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆ ಸೌಲಭ್ಯವನ್ನ ಈ ಒಂದು ಮೂರು ಸಂಸ್ಥೆಗಳು ಸೇರ್ಕೊಂಡು ಮುಖ್ಯವಾಗಿ ಮಾಡುತ್ತವೆ. ಮುಖ್ಯವಾಗಿ ಇದು ಮೇಕ್ ಇನ್ ಇಂಡಿಯಾ ಇದರ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ದೇಶದ ಸ್ವಾವಲಂಬನೆಯನ್ನ, ನಿರ್ಭರತೆಯನ್ನು ಹೆಚ್ಚಿಸುತ್ತೆ. S-400 ಸುದರ್ಶನ್ ಚಕ್ರ ಕೇಳಿದ್ರ ಮೊದಲು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ನಾವು ಆಪರೇಷನ್ ಸಿಂಧೂರ್ ಮಾಡಿದಾಗ ಇದಂತೂ ಸುದ್ದಿಯಲ್ಲಿತ್ತು. ದ S-400 ಟ್ರಂಫ್ ಅಂತ ನಿಕ್ ನೇಮ್ಡ್ ಸುದರ್ಶನ್ ಚಕ್ರ ಇನ್ ಇಂಡಿಯಾ is a long-range air defense missile system capable of intercepting drones, aircraft and missiles and was used effectively during Operation Sindoor. ಇದು ಈಗ ಲಾಂಗ್ ರೇಂಜ್ ಮಿಸೈಲ್ಗಳಿರುತ್ತೆ, ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮ್. ಅದನ್ನ ಅಂತ ಮಿಸೈಲ್ ಬಂದು ಅದನ್ನ ತಡೆಗಟ್ಟಲಿಕ್ಕೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ರೀತಿ ಇದು. ಈಗ ಡ್ರೋನ್ ಬರಬಹುದು, ವಿಮಾನಗಳು, ಕ್ಷಿಪಣಿಗಳು ಬಂದ್ರು ತಡೆದು ಹೊಡೆದು ಉರುಳಿಸುವ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಇದನ್ನ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಬಳಸಿದ್ವಿ. S-400 ನಾವು ಇದಕ್ಕೆ ಸುದರ್ಶನ್ ಚಕ್ರ ಅಂತ ಸಹ ಕರೀತೇವೆ. ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ ಆಲ್,
ಅಂತಂದ್ರೆ ಒಂದು ನಿರ್ವಹಣೆ ಮಾಡೋದು, ದುರಸ್ತಿ ಮಾಡೋದು ಮತ್ತೆ ಮರು ನಿರ್ಮಾಣ ಮಾಡೋದು. MRO ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಶಾರ್ಟ್ ಆಗಿ. ರೆಫರ್ಸ್ ಟು ಫೆಸಿಲಿಟೀಸ್ ದಟ್ ಸರ್ವಿಸ್ ಅಂಡ್ ಮೇಂಟೈನ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಡೊಮೆಸ್ಟಿಕಲಿ, reducing foreign dependence, ensuring quicker turnaround, and enhancing operational readiness under India's defense indigenization strategy. ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ 3 ಟರ್ಮ್ ಬಂದಿದೆ: ಮೇಂಟೆನೆನ್ಸು, ರಿಪೇರ್, ಓವರ್ಹಾಲ್. ನಿರ್ವಹಣೆ ಮಾಡೋದು, ದುರಸ್ತಿ ಮಾಡೋದು, ಮರು ನಿರ್ಮಾಣ ಮಾಡೋದು. ಈಗ ನಮ್ಮ ದೇಶದಲ್ಲೇ ಇದನ್ನ ಮಾಡೋದ್ರಿಂದ ನಾವು ವಿದೇಶಿ ಅವಲಂಬನೆಯನ್ನ ಕಡಿಮೆ ಮಾಡಬಹುದು, ಮತ್ತೆ ಬಹಳ ಬೇಗ ಕಾರ್ಯಗಳು ಮುಂದುವರಿತಾ ಹೋಗುತ್ತೆ. ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ನಾವು ಅವಲಂಬನೆಯನ್ನ ಕಡಿಮೆ ಮಾಡಿದ್ರೆ ಒಳ್ಳೇದಲ್ವಾ? ಹಾಗಾಗಿ ನಾವು ಹೆಚ್ಚು ಸನ್ನದ್ಧರಾಗಬಹುದು ಆಗ ಅಂತ ಹೇಳ್ತಾ ಇದ್ದಾರೆ. ಕ್ವಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಅಂಡ್ ಲೀಗಲ್ ಕಾಂಟೆಕ್ಸ್ಟ್ ಈಸ್ ಆರ್ ಕರೆಕ್ಟ್? ಮೊದಲನೇದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇಸ್ ಕಂಡಕ್ಟೆಡ್ ಅಂಡರ್ ದಿ ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ 1950 ಅಪ್ಡೇಟ್ ವೋಟರ್ ರೆಕಾರ್ಡ್ಸ್ ಇನ್ ಅ ಟಾರ್ಗೆಟೆಡ್ ಅಂಡ್ ಟೈಮ್ ಬೌಂಡ್ ಮ್ಯಾನರ್. ಹೌದಾ? ನೋಡ್ಕೊಳ್ಳಿ. Aadhaar can serve as a proof of citizenship for enrolling in the electoral rolls during the SIR. It's submitted alongside EPIC. ಈ ಸ್ಟೇಟ್ಮೆಂಟ್ ಕರೆಕ್ಟಾ? ಸರ್ವ್ ಆಸ್ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಏನ್ ಹೇಳ್ತಾ ಇದ್ದಾರೆ? ಸಿಟಿಜನ್ಶಿಪ್ ಪ್ರೂಫ್ ಅಂತ ಹೇಳ್ತಾ ಇದ್ದಾರೆ. ಸಿಟಿಜನ್ಶಿಪ್ ಪ್ರೂಫ್ ಅದು ಆಧಾರ್ ಆಕ್ಟ್ ನ ಅಡಿಯಲ್ಲಿ. ಆರ್ಟಿಕಲ್ 326 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಲಿಮಿಟ್ಸ್ ದಿ ರೈಟ್ ಟು ವೋಟ್ ಓನ್ಲಿ ಟು ಇಂಡಿಯನ್ ಸಿಟಿಜನ್ಸ್. 326ನೇ ಆರ್ಟಿಕಲ್ ನ ಅಡಿಯಲ್ಲಿ ಇಂಡಿಯನ್ ಸಿಟಿಸನ್ಗಳು ಮಾತ್ರ ವೋಟ್ ಮಾಡಬಹುದು. ಎಷ್ಟು ಕರೆಕ್ಟ್ ಹಾಗಾದ್ರೆ? ಓನ್ಲಿ 2. 1 and 3 ಆರ್ ಕರೆಕ್ಟ್, 2ನೇದು ಇನ್ಕರೆಕ್ಟ್. ಯಾಕೆ? ಆಧಾರ್ ಇಸ್ ನಾಟ್ ಅ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಆಸ್ ಪರ್ ದಿ ಆಧಾರ್ ಆಕ್ಟ್. ಇನ್ನು ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ S-400 ಸುದರ್ಶನ್ ಚಕ್ರ and its operational ecosystem in India. The S-400 system can neutralize threats from drones, missiles and enemy aircraft. Its domestic MRO facility is being set up independently by India without any foreign collaboration. Operation Sindoor marked a significant deployment of the S-400 in combat-like condition. ನೋಡಿ, ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಅನ್ಸುತ್ತೆ? ಎಷ್ಟು? ಓನ್ಲಿ 2. 1 ಮತ್ತು 3ನೇದು ಕರೆಕ್ಟು, 2ನೇದು ಇನ್ಕರೆಕ್ಟ್. ಇಲ್ಲಿ ನೋಡಿ, ಟರ್ಮ್ ಯಾವುದು? ಇಂಡಿಪೆಂಡೆಂಟ್ಲಿ ಬೈ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಆದ್ರೆ MRO is being set up in collaboration with ರಷ್ಯಾದ ಅಲ್ಮಾಸ್ ಆಂಟೆ ಮತ್ತೆ ಭಾರತದ ಒಂದು ಡೊಮೆಸ್ಟಿಕ್ ಫರ್ಮ್ ಎಲ್ಲ ಸೇರ್ಕೊಂಡು ಮುಖ್ಯವಾಗಿ ಡೆವಲಪ್ ಮಾಡ್ತಾ ಇದ್ದಾರೆ. ಮುಂದಿನ ಕ್ವಶನ್ ನೋಡಿ. ವಿತ್ ರೆಫರೆನ್ಸ್ ಟು ದಿ ಲೀಗಲ್ ಫ್ರೇಮ್ವರ್ಕ್ ಗವರ್ನಿಂಗ್ ವೋಟಿಂಗ್ ರೈಟ್ಸ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. ಆವಾಗ ಸಹ ಇದನ್ನ ನೋಡಿರಬಹುದು. ರೈಟ್ ಟು ವೋಟ್ ಇನ್ ಇಂಡಿಯಾ, ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ದಿ ಆರ್ಟಿಕಲ್ 326. ಹೌದಾ? ಇದು ಲಿಸ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 326 ಏನನ್ಸುತ್ತೆ? Supreme Court has acknowledged that while voting is a statutory right, it holds constitutional significance for democratic governance. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಾ? Section 19 of the Representation of the People Act 1951 defines ordinary resident as someone who owns property in a constituency. ಯಾವುದೇ ಒಂದು ಮತ ಕ್ಷೇತ್ರದಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಹೊಂದಿದ್ರೆ ಅವರು ರೆಸಿಡೆಂಟ್ ಆಗಿರ್ತಾರೆ ಅಲ್ಲಿ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಯಾವ್ದು ಕರೆಕ್ಟ್ ಹಾಗಾದ್ರೆ? 2ನೇದು ಮಾತ್ರ ಕರೆಕ್ಟ್. 1 is incorrect. ಯಾಕೆ? ರೈಟ್ ಟು ವೋಟ್ ಇಸ್ ಸ್ಟ್ಯಾಟ್ಯುಟರಿ, ನಾಟ್ ಫಂಡಮೆಂಟಲ್. ಸ್ಟೇಟ್ಮೆಂಟ್ 3 is incorrect. ಸೆಕ್ಷನ್ 19 ಆಫ್ RPA ನೋಡಿ, ಅದೇನ್ ಹೇಳುತ್ತೆ? ಡಿಫೈನ್ಸ್ ಆರ್ಡಿನರಿ ರೆಸಿಡೆಂಟ್ ಬೇಸ್ಡ್ ಆನ್ ಹ್ಯಾಬಿಚುವಲ್ ಪ್ರೆಸೆನ್ಸ್, ನಾಟ್ ಪ್ರಾಪರ್ಟಿ ಓನರ್ಶಿಪ್. ಅಲ್ವಾ? ಪ್ರಾಪರ್ಟಿ ಓನರ್ಶಿಪ್ ಇದ್ರೆ ಆಗಲ್ಲ, ಸಾಕಾಗೋದಿಲ್ಲ. ನೋಡಿ, ಹ್ಯಾಬಿಚುವಲ್ ಪ್ರೆಸೆನ್ಸ್ ಇದು ಮುಖ್ಯವಾದ ಟರ್ಮ್, ಅದಿರ್ಬೇಕು. ಅಂದ್ರೆ ಅವರು ಅಲ್ಲೇ ವಾಸವಿರಬೇಕು. ಇನ್ನು ವೊಕ್ಯಾಬ್ಯುಲರಿ ನೋಡಿ ಇವತ್ತಿಂದು. The local politicians' flippant dismissal of the community's concerns about their ethnicity was deeply problematic. ಲೋಕಲ್ ಪೊಲಿಟಿಷಿಯನ್ ಅಂತಂದ್ರೆ ಸ್ಥಳೀಯ ಮಟ್ಟದ ಒಂದು ರಾಜಕಾರಣಿ. ಫ್ಲಿಪ್ಯಾಂಟ್ ಡಿಸ್ಮಿಸಲ್ ಆಫ್ ದಿ ಕಮ್ಯುನಿಟೀಸ್ ಕನ್ಸರ್ನ್. ಫ್ಲಿಪ್ಯಾಂಟ್ ಅಂತಂದ್ರೆ ಏನು? ಫ್ಲಿಪ್ಯಾಂಟ್ ಅಂತಂದ್ರೆ ನಿರ್ಲಕ್ಷ್ಯ ಮಾಡೋದು, ಡಿಸ್ರೆಸ್ಪೆಕ್ಟ್ಫುಲ್, ಫ್ರಿವಲಸ್, ಕ್ಯಾಶುವಲ್. ಅವನೇನ್ ಮಾಡ್ದ? ಡಿಸ್ಮಿಸಲ್ ಆಫ್ ದಿ ಕಮ್ಯುನಿಟೀಸ್ ಕನ್ಸರ್ನ್. ಆ ಒಂದು ಸಮುದಾಯದ ಕಾಳಜಿಗಳನ್ನ, ಅವರ ಸಮಸ್ಯೆಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಫ್ಲಿಪ್ಯಾಂಟ್ ನಿರ್ಲಕ್ಷ್ಯ ಮಾಡ್ತಾ ಇದ್ದ. ಅಬೌಟ್ ದರ್ ಎಥ್ನಿಸಿಟಿ ಅಂತಂದ್ರೆ ಏನು? ಎಥ್ನಿಸಿಟಿ ಜನಾಂಗೀಯತೆ, ಜನಾಂಗ, ಹೆರಿಟೇಜ್, ಕಲ್ಚರಲ್ ಬ್ಯಾಕ್ಗ್ರೌಂಡ್, ಒರಿಜಿನ್ ಗ್ರೂಪ್ ಅಂತ ಕರೀತಾರೆ. ಅವರ ಎಥ್ನಿಸಿಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕನ್ಸರ್ನ್ಗಳಿತ್ತು. ಇದು ಪ್ರಾಬ್ಲಮ್ಯಾಟಿಕ್ ಆಗಿತ್ತು, ಅದರಿಂದ ಸಮಸ್ಯೆ ಆಗ್ತಾ ಇತ್ತು. ಆದ್ರೆ ರಾಜಕಾರಣಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದ.
His casual attitude seemed designed to encumber any genuine dialogue. ಅವನು ಆಟಿಟ್ಯೂಡ್ ನಡವಳಿಕೆ ಹೇಗಿತ್ತಂತಂದ್ರೆ ನೋಡಿ ಅನಿಸ್ತಾ ಇದೆಯಾ, ಎನ್ಕಂಬರ್ ಎನಿ ಜೆನ್ಯೂನ್ ಡೈಲಾಗ್. ಎನ್ಕಂಬರ್ ಅಂತಂದ್ರೆ ಏನು? ಅಬ್ಸ್ಟ್ರಕ್ಟ್, ಹಿಂಡರ್, ಬರ್ಡನ್, ಅಡ್ಡಿಪಡಿಸೋದು. ಯಾವುದೇ ಒಂದು ಒಳ್ಳೆ ಮಾತುಕತೆ ಆಗ್ತಾ ಇದ್ರು ಅದನ್ನ ಅಡ್ಡಿಪಡಿಸ್ತಾ ಇದ್ದ ಅವಾಗ. ಸಚ್ ಅಬ್ನೆಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅಡ್ರೆಸ್ಸಿಂಗ್ ಡಿಸ್ಕ್ರಿಮಿನೇಷನ್ ಓನ್ಲಿ ಫ್ಯೂಯಲ್ ರಿಸೆಂಟ್ಮೆಂಟ್. ಅಬ್ನೆಗೇಷನ್ ಅಂತಂದ್ರೆ ಏನು? ಅಬ್ನೆಗೇಷನ್ ಅಂತಂದ್ರೆ ನಿರಾಕರಣೆ. ಸಚ್ ಅಬ್ನೆಗೇಷನ್ ಯಾವ್ದು ನಿರಾಕರಿಸ್ತಾ ಇದ್ದ? ರೆಸ್ಪಾನ್ಸಿಬಿಲಿಟಿ ಫಾರ್ ಅಡ್ರೆಸ್ಸಿಂಗ್ ಡಿಸ್ಕ್ರಿಮಿನೇಷನ್ ಓನ್ಲಿ ಫ್ಯೂಯಲ್ ರಿಸೆಂಟ್ಮೆಂಟ್. ಈಗ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ ಯಾವುದೋ ಜನಾಂಗದಲ್ಲಿ, ಆ ಡಿಸ್ಕ್ರಿಮಿನೇಷನ್ ಅನ್ನ ಸರಿಯಾದ ರೀತಿ ನಿರ್ವಹಿಸೋದನ್ನ ಬಿಟ್ಟು, ಅದರ ಜವಾಬ್ದಾರಿ ತೆಗೆದುಕೊಳ್ಳೋದನ್ನ ಬಿಟ್ಟು ಅವನೇನ್ ಮಾಡ್ತಾ ಇದ್ದಾನೆ? ನಿರಾಕರಿಸ್ತಾ ಇದ್ದಾನೆ. ಇನ್ನು ರಿಸೆಂಟ್ಮೆಂಟ್ ಅಂತ ಒಂದು ಟರ್ಮ್ ಇದೆ ಇಲ್ಲಿ, ಇದು ನಿಮಗೆ ಹೋಮ್ವರ್ಕ್. ರಿಸೆಂಟ್ಮೆಂಟ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದು. ಅಂಡ್ ಹಿಸ್ ಯೂಸ್ ಆಫ್ pejorative term during the speech further solidified public distrust. pejorative ಅಂತಂದ್ರೆ ಏನು? ಕೆಳಗಡೆ ಇದೆ ನೋಡಿ, ನಿಂದನೀಯ, ತಿರಸ್ಕಾರ, ಡೆರೋಗೇಟರಿ ಅಂತ ಕರೀತೇವೆ, ಇನ್ಸಲ್ಟಿಂಗ್, ಡೆಸ್ಪರೇಜಿಂಗ್ ಅಂತೆಲ್ಲ ಇದೆ. ಪೆಜೋರೇಟಿವ್ ಯಾವುದೋ ಭಾಷಣ ಮಾಡ್ಬೇಕಾದ್ರೆ ಅವನು ಅಂಥ ನಿಂದನಾತ್ಮಕವಾಗಿ ಮಾತಾಡ್ದ. ಅದೇನಾಯ್ತು? ಅದರಿಂದ ಫರ್ದರ್ ಸಾಲಿಡಿಫೈಡ್ ಪಬ್ಲಿಕ್ ಡಿಸ್ಟ್ರಸ್ಟ್. ಜನರು ಇಟ್ಕೊಂಡಿದ್ದಂತಹ ನಂಬಿಕೆ ಎಲ್ಲ ಮಾಯ ಆಗಿ ಅವರ ಒಂದು ಡಿಸ್ಟ್ರಸ್ಟ್, ನಂಬಿಕೆ ಕಳೆದು ಹೋಗೋದು. ಸಾಲಿಡಿಫೈಡ್ ಅಂತಂದ್ರೆ ಇವನು ಉಪಯೋಗಕ್ಕಿಲ್ಲ ಅಂತ, ಇವ್ನ ನಂಬ್ಕೊಂಡು ಯಾವುದೇ ಪ್ರಯೋಜನ ಇಲ್ಲ ಅಂತ ಅವರಿಗೆ ಮನವರಿಕೆ ಆಯಿತು. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.